ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುನೀತಾ ಸುನಿ. ಇವತ್ತು ನಾನು ಬೆಳಗ್ಗೆ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ಇವತ್ತು ನಮ್ಮದು ಊರ ಹಬ್ಬ ಇದೆ. ಹಾಗಾಗಿ ನಾನು ನನ್ನ ಮಗಳು ಊರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಅವಳು ಕೂಡ ರೆಡಿ ಆಗ್ತಾಯಿದ್ದಾಳೆ. ಇವತ್ತಿನ ಬ್ಲಾಗಲ್ಲಿ ನಮ್ಮೂರ ಹಬ್ಬ ಹೇಗೆ ಮಾಡ್ತಾರೆ, ನಮ್ಮೂರಲ್ಲಿ ಯಾವ್ಯಾವ ಥರ ಜಾತ್ರೆ ಮಾಡ್ತಾರೆ, ಮಾರಮ್ಮನ ಉತ್ಸವ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಜೊತೆಗೆ ನಾವು ಈಗ ಊರಿಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಸೊ ಬಸ್ ರಶ್ಶು, ಆಗ ವೀಡಿಯೋ ಮಾಡೋಕ್ಕಾಗಲ್ಲ. ಊರು ಸ್ಟಾರ್ಟಿಂಗಲ್ಲಿ ಮತ್ತೆ ಸಿಗ್ತೀನಿ. ಈಗೆಲ್ಲ ಬೇಗ ರೆಡಿಯಾಗಿ ಈಗ ಬಸ್ ಸ್ಟಾಪ್ಗೆ ಹೊರಡೋಣ ಅಂತ ರೆಡಿ ಆಗ್ತಾಯಿದ್ದೀವಿ ನಾನು ನನ್ನ ಮಗಳು. ಸೊ ನನ್ನ ಮಗ SLC ಇರೋದ್ರಿಂದ ಅವನು ಸ್ಕೂಲಿಗೆ ಹೋಗಿದ್ದಾನೆ. ಹಾಗಾಗಿ ಅವರು ನಮ್ಮ ಯಜಮಾನರು ಬರ್ತಾ ಇಲ್ಲ. ನಾನು ನನ್ನ ಮಗಳು ಕೂಡ ಹೊರಡ್ತಿದ್ದೀವಿ. ಸೊ ಊರಲ್ಲಿ ಸಿಗೋಣ. ನಾವೀಗ ಊರ ಹತ್ರ ಬರ್ತಾಯಿದ್ವಿ. ಇದು ದುರ್ಗದ ಕೆರೆ. ಸೊ ಇದು ನಾವು ದುರ್ಗಕ್ಕೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರೀಚ್ ಆಗ್ತೀವಿ, ಮತ್ತೆ ಸಿಗ್ತೀವಿ. ಇಲ್ಲಿ ಸಿಂಗನಹಳ್ಳಿ ಗೇಟ್ ಬಂದಿದ್ದೀವಿ, ಅಂದರೆ ಗೊಲ್ರಟ್ಟೆ ಬಾರೆ ಅಂತ. ಇಲ್ಲಿ ಬಸ್ ಇಳಿದು ಈಗ ನಾವು ಊರ ಕಡೆ ಹೊರಡ್ತಾ ಇದ್ದೀವಿ. ಊರು ರೋಡಿಗೆ ಹೋಗ್ಬೇಕು. ಇವಾಗ ನಾವು ಮೇನ್ ರೋಡಿಂದ ಬರ್ತಾಯಿಲ್ಲ, ಇದು ಗದ್ದೆಯಿಂದ ಬರ್ತಾಯಿದ್ದೀವಿ. ಸೊ ನನ್ನ ಮಗಳು ಐಸ್ ಕ್ರೀಮ್ ತಿಂತಾಳೆ ಬಿಸಿಗೆ. ಅಲ್ಲಿ ದುರ್ಗದಲ್ಲಿ ಸ್ವಲ್ಪ ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಮೊಸರನ್ನ ತಿನ್ಕೊಂಡು ಬಂದ್ವಿ. ಬಟ್ ಆದರೂ ಇವ್ರು ಬಿಸಿಲು ನಡೆಯೋಕ್ಕಾಗಲ್ಲ ಅಂದಿದ್ದಕ್ಕೆ ಇಬ್ಬರು ಒಂದೊಂದು ಐಸ್ ಕ್ರೀಮ್ ತೊಗೊಂಡು ಈಗ ತಿನ್ಕೊಂಡು ಹೊರಡ್ತಾಯಿದ್ದೀವಿ. ಕೈಲಿ ಲಗೇಜ್ ಇದೆ, ಹೂವು. ನನ್ನ ಮಗಳು ಒಂದು ಲಗೇಜ್ ಎತ್ಕೊಂಡಿದ್ದಾಳೆ. ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ಶು. ನಾವು ಹೆಂಗಿದ್ವಿ ಬೆಳಗ್ಗೆ, ಈಗ ಹೆಂಗಾಗಿದ್ದೀವಿ ನೋಡಿ. ಸ್ವಲ್ಪ ಈಗ ನೋಡಿ ಬ್ಯಾಕ್ ರೋಡಲ್ಲಿ ಅಡಿಕೆ ತೋಟ ಎಲ್ಲ ಚೆನ್ನಾಗಿದೆ. ಸೊ ನಾವು ಈಗ ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಿದ್ವಿ. ಇದೇ ನೋಡಿ ಸಿಂಗನಹಳ್ಳಿ. ಈ ಉರಿ ಬಿಸಿಲಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಮಗೆ ಬಾಡಿ ಬದನೆಕಾಯಿ ಹಾಕ್ತಾರೆ ಅಂತ ಹೇಳ್ತಾರೆ. ಇದು ಹಳ್ಳಿ ಭಾಷೆ, ನಿಮಗೆ ಗೊತ್ತಾ ಹೆಂಗೋ ಗೊತ್ತಿಲ್ಲ. ಬನ್ನಿ, ಇನ್ನು ಊರ ಎಂಟ್ರೆನ್ಸ್ ಇವಾಗ ಸಿಗ್ತಾಯಿದೆ ನೋಡಿ. ಯಾರು ಕಾಣಿಸ್ತಾ ಇದ್ದೀರಾ? ಹಸಿ ಕ್ರಮು ಅವಾಗ ನಮ್ಮ ತಂಪಾಗಿದ್ದೀರ. ಇದೇ ನೋಡಿ ನಮ್ಮ ಅಜ್ಜಿ ಗ್ರೀನ್ ಸೀರೆ ಹಾಕಿರೋದು. ಇದು ಹಾಲ್ ಎಂಟ್ರೆನ್ಸು. ಈಗ ನಾವು ಒಳಗೆ ಹೋಗ್ತಾಯಿದ್ವಿ. ಹಾಲು ಇದು ರೂಮ್. ಇದು ಎರಡು ಬೆಡ್ರೂಮ್ ಇದೆ. ಇದು ಕಿಚನ್ನು ನೋಡಿ. ಇದೊಂದು ರೂಮ್ ಇದೆ, ಇಲ್ಲೊಂದು ಪುಟ್ಟ ರೂಮ್ ಇದೆ. ಇದು ದೀಪ ಇಕ್ಕಕ್ಕೆ ಮಣ್ಣು. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಹೊಲದಲ್ಲಿ ಬಂದು ಆಂಜನೇಯ, ಇದು ಮಾಯಮ್ಮ. ನಾವು ಹೊಲದಲ್ಲೇ ಮಾಡ್ತೀವಿ. ಬೇರೆಯವರೆಲ್ಲ ಮಡೆ ಉಯ್ಕೊಂಡು ಮಾಡ್ತಾರೆ, ನಾವು ಮಡೆ ಉಯ್ಯಲ್ಲ. ಸೊ ಅದಕ್ಕಾಗಿ ನಾವು ಇಷ್ಟೇ ಸಿಂಪಲಾಗಿ ಪೂಜೆ ಮಾಡ್ಕೋತೀವಿ. ಇನ್ನು ದೇವಸ್ಥಾನ ಗ್ರ್ಯಾಂಡಾಗಿ ನಡೆಯುತ್ತೆ. ನಾವು ಅಲ್ಲಿ ಈಗ ಸದ್ಯಕ್ಕೆ ಸಂಜೆ ಮೇಲೆ ಅಲ್ಲಿ ಹೋಗೋಣ. ನನ್ನ ಮಗಳು ನೋಡಿ ನೀರು ಹರ್ಚ್ಕೊಬಾ ಅಂದರೆ ಹೆಂಗೆ ಮಾಡ್ಕೊಂಬಂದವಳೆ. ನೀರು ಹರ್ಚೋಣ ಆಟ ಆಡ್ತಾ ನಿಂತವಳೆ. ಉಳ್ದಿದ್ದು ನೀರನ್ನ ಚೆಲ್ಲು ಅಂದರೆ ಕೋತಿ ಮುಂಡೆ ಆಡ್ದಂಗೆ ಆಡ್ತಾಳೆ. ಈ ಕೋತಿನ ನೀವೇ ಉಗಿಬೇಕು. ಕೋತಿ ಮುಂಡೆ ಆಡ್ದಂಗೆ ಆಡ್ತಾಳೆ ನೋಡಿ ಫ್ರೆಂಡ್ಸ್. ಉಗಿರಿ ಅವಳಿಗೆ. ಮತ್ತೆ ಎರಡು ಪೀಚೆಲ್ಲ ಕಿತ್ಕೊಬಂದವಳೆ. ಯಾರು ನೋಡ್ರಿ ನಮ್ಗೆ ಒಟ್ಟಿಸ್ಕೊಂಡು ಓಡ್ಬರ್ತಾರೆ. ಅವೇಂತಕ್ಕೆ ಸೊಗಡವು ನೋಡಿ. ನೋಡಿ ಸೊಗಡು ತೊಗೊಬಂದಿದ್ದಾಳೆ. ತಿಂತೀನಿ ಅಂದ್ಕೊಂಡು ಒಟ್ಟಿಸ್ಕೊಬರ್ತಾವ್ರೆ. ನೋಡ್ತಾಳೆ. ಬನ್ನಿ ಕೊಂಡು ಸೋದೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಹಂಗೆ ಬಸವಣ್ಣಂಗೆ ಹೋಗ್ಬೇಕು. ಕತ್ಲೆ, ಹೆವಿ ಕತ್ಲೆ ಇದೆ. ಎಲ್ಲರೂ ವಿಡಿಯೋ ಬಂದ್ಬಿಡಿದ್ಯಾ? ಕೊಂಡು ಸೌದೆ ಈಗ ಉತ್ಸವ ಸ್ಟಾರ್ಟ್ ಆಗ್ತೈತೆ. ಅಂದರೆ ಕೊಂಡು ಸೌದೆ ಸ್ಟಾರ್ಟ್ ಆಯ್ತೈತೆ. ಪಟಾಕಿ ಹೊಡಿತಾ ಇದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆಕಾಶದಲ್ಲಿ. ನಮ್ಮೂರ ಕಡೆ ಅಗ್ನಿ ಸುಟ್ಟು ಬರೋದಕ್ಕೆ ಮುಂಚೆ ಸೌದೆಗಳನ್ನ ಹರಾಜು ಹಾಕ್ತಾರೆ. ಸೊ ಹರಾಜು ಹಾಕ್ಬಿಟ್ಟು ಪಕ್ಕದಲ್ಲೇ ಸೋಬಾನೆ ಹೇಳ್ತಾ ಇರ್ತಾರೆ ದೇವ್ರದ್ದು. ಸೊ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಸುತ್ತಲೂ 3 ರೌಂಡ್ ಬರಬೇಕು ಕೊಂಡು ಸೌದೆ ಹಾಕೋಕ್ಕೆ. ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ.
ಇದು ಚಾಮುಂಡಿ ದೇವಿ ಪೂಜೆ ಅಂತ ಮಾಡ್ತೀವಿ. ಅಲ್ಲಿ ಕೊಂಡಸೋದಾದ್ಮೇಲೆ ಇಲ್ಲಿ ಚಾಮುಂಡಿ ದೇವಿಗೆ ಸಾರ್ತಾರೆ. ಅವಾಗ ಬಂದು ಇಲ್ಲಿ ಪೂಜೆ ಮಾಡ್ಕೋಬೇಕು. ಬೇವಿನ ಮರತವು ಇನ್ನು ದೇವಸ್ಥಾನ ಕಟ್ಟುತ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಬೇವಿನ ಮರತವು ಪೂಜೆ ಮಾಡ್ಕೋತೀವಿ. ಸೊ ಹಿಂದ್ಗಡೆನೇ ಬಸವಣ್ಣನ ದೇವಸ್ಥಾನ ಇದೆ ನೋಡಿ, ಕಾಣಿಸ್ತಾ ಇದೆ. ಜವಾಬ್ದಾರಿ ಮುಂಗಿರ್ಬೇಕು, ನಾವು ಹೇಳಂಗಿಲ್ಲ. ಅಲ್ಲೇ ಅದೇ ನೋಡೋದು ಕಾಯ ಇದಕ್ಕಲ್ಲು. ಚಾಮುಂಡಿ ತಾಯಿ ಪೂಜೆ ಮಾಡಿಕೊಂಡು ಈಗ ಹೊಡ್ತಾ ಇದೀವಿ. ಆಮೇಲಿಂದ ಬಂದು ಮಾರಮ್ಮನ ತೋರಿಸ್ತೀವಿ ನಡಿ. ಈಗ ನೋಡಿ ತಂಡಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ನೋಡಿ ಕೊಂಡ ಸೌದೆ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಇದು ಬೆಳಗ್ಗೆ ಅಷ್ಟಕ್ಕೆ ಚೆನ್ನಾಗಿ ಕೊಂಡಾಗುತ್ತೆ. ಆಮೇಲೆ ಮಾರಮ್ಮ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಸಿ ಆಮೇಲೆ ರಾತ್ರಿ ಪೂಜೆ ಮಾಡಾದ್ಮೇಲೆ ಕೊಂಡದ ಬೆಂಕಿ ಆದಮೇಲೆ ಪೂಜೆ ಮಾಡಿಕೊಂಡು ನೆಕ್ಸ್ಟು ಆಮೇಲೆ ನೈಟೆಲ್ಲ ದೇವ್ರ ಉತ್ಸವ ಮಾಡ್ತಾರೆ. ಆಮೇಲೆ ಬೆಳಗಿನ ಜಾವ ಕೊಂಡ ಆಯ್ತಾರೆ. ಎಲ್ಲ ಚುಸ್ತವ್ರೆ. ಈ ಮೂರು ದೇವರು ಯಾವುದಂದರೆ ಒಂದು ಭದ್ರಕಾಳಮ್ಮ, ಒಂದು ದಂಡಿರಮ್ಮ, ಒಂದು ಮಾರಮ್ಮ. ಎರಡು ದೇವರು ಪಕ್ಕದೂರಿಂದ ಬರ್ತವೆ. ಹೇಗಿದೆ ನೋಡಿ, ಹೇಗೆ ಕುಣಿತಾ ಇದ್ದಾರೆ. ಈಗ ಬೆಳಗಿನ ಜಾವ 6 ಗಂಟೆ. ನಾವು ಆರತಿ ತೊಗೊಂಡು ಹೋಗ್ತಿದ್ವಿ. ನಮ್ಮದು ಯಜಮಾನ್ರ ಅಕ್ಕನ ಮಗಳು ಅವರು ಮಡೆ ಹೊತ್ಕೊಂಡು ಹೋಗ್ತಿದ್ದಾರೆ. ಸೊ ದೇವಸ್ಥಾನ ಸುತ್ತ ಇವಾಗ ಆರತಿ ಕೊಂಡ ನಡೆಯುತ್ತೆ. ಬನ್ನಿ ತೋರಿಸ್ತೀವಿ. ಇಲ್ಲೆಲ್ಲ ಕೆಂಡನ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಮೆರವಣಿಗೆಗೆ. ಸೊ ನೋಡಿ, ಕೊಂಡಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಕೊಂಡನ್ನು ಸರಿಯಾಗಿ ಹದವಾಗಿ ಮಾಡಿ ಈಗ ನೆಕ್ಸ್ಟು ನಾವೆಲ್ಲ ಆರತಿ ಎತ್ಕೊಬಂದಿದ್ವಲ್ಲ, ಆಗ ದೇವರ ಪೂಜೆ ಮಾಡಿ ಮತ್ತೆ ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಕುಣಿದು ದೇವಸ್ಥಾನ ಸುತ್ತ 3 ರೌಂಡ್ ಬರೋಕ್ಕೆ ಈಗ ಎಲ್ಲ ರೆಡಿ ಆಗ್ತಾಯಿದೆ ನೋಡಿ. ದೇವ್ರು ಕುಣಿತಾರೆ. ಕುಣಿದಾದ್ಮೇಲೆ ನಾವು ಆರತಿ ಎತ್ಕೊಂಡು ದೇವಸ್ಥಾನ ಸುತ್ತಲೂ ಹೊರಡ್ತೀವಿ. ಆರತಿ ಎತ್ಕೊಂಡು ದೇವಸ್ಥಾನ ಸುತ್ತ 3 ಸುತ್ತು ಸುತ್ತಕ್ಕೆ ಹೊರಟು.
ಸುತ್ತ ಪೂಜೆ ಎಲ್ಲ ಮುಗೀತು. ಈಗ ಮರಿ ಒದ್ರಿದ್ರೆ ಮರಿ ಕಡಿಯೋಕ್ಕೆ ರೆಡಿ ಮಾಡ್ತಾಯಿದ್ರು. ಅದಾದಮೇಲೆ ಕೊಂಡ ಆಯ್ತು. ನೋಡಿ, ಇದು ದೇವರಿಗೆ ಕತ್ತು ಒದ್ರಿದ್ಮೇಲೆ ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬರು ಅಂತ ಕಾಯ್ತಾ ಇದ್ರು. ಸೊ ಇವಾಗ ಕಡಿತಾರೆ ನೋಡಿ. ಕೊಂಡವೆಲ್ಲ ಪೂಜೆ ಎಲ್ಲ ಮುಗೀತು, ಮರಿ ಕಡಿದು ಮುಗೀತು. ಕೊಂಡ ಆಯ್ತಾ ಇದೆ ನೋಡಿ, ಮಾರಮ್ಮನ ಕೊಂಡ ಆಯಿತು. ಆರತಿ ಎಲ್ಲ ಮುಗೀತು. ದೇವಸ್ಥಾನ ಮಟನ್ ಮಾಡೋರು ಮಟನ್ ಮಾಡ್ಕೋತಾರೆ, ಮರಿ ಹೊಡೆಯೋರು ಮರಿ ಹೊಡ್ಕೋತಾರೆ. ಈಗ ನಾವು ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗೀತು, ಚೆನ್ನಾಗಾಯ್ತು ಪೂಜೆ ಎಲ್ಲ. ಹಾಗಾಗಿ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.